ನಿಮ್ ತಂದೆಯವ್ರ ಆಶೀರ್ವಾದ ತಗೊಳ್ಳಿ. ಮೂರ್ ಕಾಲ ಸುಖವಾಗಿ ಬಾಳಿ. ಕೃಷ್ಣಮೂರ್ತಿಯನ್ನ, ನಮ್ಮ ಕುಟುಂಬದ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಮದುವೆ ನಮ್ಮೂರಲ್ಲೇ ನಡೆಯುತ್ತೆ. 2 ದಿನ ಮುಂಚೆನೇ ನಾವು ಹೊರಡಬೇಕು. ಅದಕ್ಕೆಲ್ಲ ನೀವು ತಯಾರಿ ಮಾಡ್ಕೊಳ್ಳಿ. ಹಾಗೆ ಆಗ್ಲಮ್ಮ. ಅಮ್ಮ ರಾಧಿಕಾ, ಇನ್ನು ನೀನು ನಮ್ ಸೊಸೆ ಆದ ಹಾಗೆ. ಏನಪ್ಪ, ಯಾರು ನೀನು? ಯಾರು ಬೇಕಿತ್ತು? ಅಪ್ಪ, ಅವ್ರು ನನ್ನ ಫ್ರೆಂಡ್. ಹೌದಾ, ಬಾಪ. ಪರವಾಗಿಲ್ಲ ಸರ್, ನಾನು ಹೊರಗಡೆನೆ ವೇಟ್ ಮಾಡ್ತೀನಿ. ಅಣ್ಣ, ಇನ್ನ ಹೊರಡ್ತೀವಿ. ನಮಸ್ಕಾರ. ಒಳ್ಳೇದು. ಬರ್ತೀವಿ. ಹಾ, ನಾವು ಬರ್ತೀವಿ. ನಡೀರಿ. ನಿಮ್ಮಿಬ್ರು ಪ್ರೀತಿ ನೋಡಿ, ನಿಮ್ಮಿಬ್ರದ್ದು ಡಿವೈನ್ ಲವ್ ಅಂತ ನಾವೆಲ್ಲ ತುಂಬಾ ಸಂತೋಷ ಪಟ್ಟಿದ್ವಿ. ನಿಮ್ ಲವ್ ಸಕ್ಸಸ್ ಆಗುತ್ತೆ. ಅವನ್ನ ನೀನ್ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತು ರಾಧಿಕಾ. ಆ ಪ್ರೀತಿ ಬೇಡ ಅಂತ ನೀನು ಬೇರೆಯವ್ರನ್ನ ಮದುವೆ ಆಗೋಕ್ ತಯಾರಾಗ್ತಿದ್ಯಾ ಅಂದ್ರೆ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ. ಇಲ್ದೇ ಇಂಥ ತ್ಯಾಗ ಮಾಡಲ್ಲ. ಅಷ್ಟಕ್ಕೂ ನೀನ್ ಎಂಥ ನೋವು ಅನ್ಭವಿಸ್ತಿದ್ಯಾ ಅಂತ ನಿನ್ನ ಕಣ್ಣಲ್ಲೇ ಕಾಣಿಸ್ತಾ ಇದೆ. ನನ್ನ ನಿರ್ಧಾರದ ಹಿಂದಿರೋ ಕಾರಣ ಏನೇ ಇದ್ರು ಅದಕ್ಕೆ ನಾನು ಬದ್ಧಳಾಗಿರ್ತೀನಿ. ನನಗೆ ಮತ್ಯಾವ ಆಲೋಚನೆನೂ ಇಲ್ಲ, ಬರಲ್ಲ. ಅಮ್ಮನ್ನ ನೀನೇ ಹುಷಾರಾಗಿ ನೋಡ್ಕೋಬೇಕು. ಅವನಿಗೆ ಸಮಾಧಾನ ಮಾಡಿ ಕೈಯರ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಹಾಗೆ ಮಾಡ್ಬೇಕು. ಸರಿ ರಾಧಿಕಾ, ಎಲ್ಲಾ ಪ್ರೀತಿನೂ ಸಕ್ಸಸ್ ಆಗ್ಬೇಕು ಅಂತೇನಿಲ್ವಲ್ಲ. ನೀನ್ ಹುಷಾರು. ಬಾಯ್. ಅಮರ್, ನಿನ್ನ ಪವಿತ್ರ ಪ್ರೀತಿನ ದೇವ್ರು ಯಾಕೋ ಸಾಯಿಸ್ತಾ ಇದ್ದಾನೆ. ನಿನಗೆ ಪ್ರಜ್ಞೆ ಬರೋ ಅಷ್ಟರಲ್ಲಿ ರಾಧಿಕಾ ಇನ್ಯಾರ್ದೋ ಹೆಂಡತಿ ಆಗಿರ್ತಾಳೋ ಏನೋ. ಇದರಲ್ಲಿ ರಾಧಿಕಾದೇನೂ ತಪ್ಪಿಲ್ಲ ಕಣೋ. ಅವಳ ಫ್ಯಾಮಿಲಿಗೋಸ್ಕರ ನಿನ್ ಪ್ರೀತಿನ ತ್ಯಾಗ ಮಾಡ್ತಿದ್ದಾಳೆ. ನಿನ್ನ ದೂರ ಮಾಡ್ತಿದ್ದೀನಿ ಅನ್ನೋ ಬೇಜಾರು ರಾಧಿಕಾ ಕಣ್ಣಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆಯೋ. ಫ್ರೆಂಡ್ಸ್ ಆಗಿ ನಿನ್ ಜೊತೆ ಇದ್ರೂ ನಿನ್ ಪ್ರೀತಿನ ಗೆಲ್ಸಕ್ಕಾಗ್ಲಿಲ್ಲ ಕಣೋ. ನಮ್ಮನ್ನ ಕ್ಷಮಿಸ್ಬೇಡೋ.
ಕೈಲಾಶ್, ಏನಾಯ್ತಪ್ಪ? ನಾನಂದ್ರೆ ನಿನಗೆ ಯಾಕಮ್ಮ ಅಷ್ಟಿಷ್ಟ? ಅದೇನ್ ಪ್ರಶ್ನೆ ಕಂದ? ಒಬ್ಬ ತಾಯಿಗೆ ತನ್ನ ಮಗನ ಮೇಲೆ ಇಷ್ಟೆಲ್ಲ ಪ್ರೀತಿ ಇರುತ್ತಾ? ಯಾವ ತಾಯಿಗಾದ್ರೂ ಮಕ್ಕಳ ಮೇಲೆ ತೋರ್ಸೋ ಪ್ರೀತಿ ವಿಷಯದಲ್ಲಿ ಅಷ್ಟು ಪ್ರೀತಿ ಇರ್ಬೇಕು, ಇಷ್ಟೇ ಪ್ರೀತಿ ಇರ್ಬೇಕು ಅಂತ ಯಾವ ಅಳ್ತೇನೂ ಇರಲ್ಲ ಕೈಲಾಶ್. ಅಮ್ಮನ ಮನ್ಸಲ್ಲಿ ಮಕ್ಕಳು ಯಾವಾಗ್ಲೂ ಇರ್ತಾರೆ. ಮಕ್ಕಳ ಸಂತೋಷ ಕ್ಷೇಮಕ್ಕೋಸ್ಕರ ಆ ತಾಯಿ ಯಾವಾಗ್ಲೂ ಆಲೋಚನೆ ಮಾಡ್ತಾನೆ ಇರ್ತಾಳೆ. ಇಲ್ಲಮ್ಮ, ನನ್ ಮೇಲೆ ನೀನು ತಾಯಿಗಿಂತ ಹೆಚ್ಚು ಪ್ರೀತಿ ತೋರಿಸ್ತಿದ್ಯಾ ಅನ್ನಿಸ್ತಿದೆ. ನಿನ್ ಹೊಟ್ಟೆಲ್ ಹುಟ್ಟಿದ ಒಂದೇ ಕಾರಣಕ್ಕೆ ನೀನು ನನಗೋಸ್ಕರ ಪ್ರತಿ ಕ್ಷಣ ಇಷ್ಟೆಲ್ಲ ಹೋರಾಡ್ಬೇಕಾ ಅಮ್ಮ? ನಾನು ಚಿಕ್ಕೋನಿದ್ದಾಗಿಂದ ನೋಡ್ತಿದ್ದೀನಿ, ನನ್ ಮೇಲೆ ನಿಮ್ಗೆ ಸಣ್ಣ ಕೋಪ ಆಗ್ಲಿ, ದ್ವೇಷ ಆಗ್ಲಿ, ಒಂದು ಸಣ್ಣ ಅಸಹನೆ ಸಹ ಹುಟ್ಟಿಲ್ಲ. ಅಷ್ಟು ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ದೀರಾ. ಚಿಕ್ಕೋನಿದ್ದಾಗ ನಾನೇನಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಂದ್ರೆ ನೀವಾಗ ನನ್ನ ತಿದ್ದಿದ ರೀತಿನೇ ಇವತ್ತಿನ ನನ್ನ ಯಶಸ್ಸಿಗೆ ಕಾರಣ ಅಮ್ಮ. ನಾನು ತಪ್ಪು ಮಾಡಿದ್ರೆ ನನ್ನ ಮನ್ಸಿಗೆ ನೋವಾಗದೆ ಇರೋ ಥರ ಅದನ್ನ ಸರಿ ಮಾಡೋ ರೀತಿ ಅದ್ಭುತ ಅಮ್ಮ. ನಂಗೆ ತಿಳುವಳಿಕೆ ಬಂದಾಗ್ಲಿಂದ ಹಸುವಂದ್ರೆ ಏನು ಗೊತ್ತಿಲ್ದಿರೋ ಹಾಗೆ ಬೆಳೆಸಿದ್ದೀರಾ. ಚಿಕ್ಕವನಿದ್ದಾಗಿಂದ ನನ್ನ ಪಾದಗಳಿಗೆ ಒಬ್ಬ ಗುರುವಾಗಿದ್ದು ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡಿಸಿದ್ದೀರಾ. ಆಫೀಸಲ್ಲಿ ಪ್ರೆಷರ್ ಇದ್ದಾಗ ಹೇಗ್ ತಡ್ಕೋಬೇಕು ಅಂತ ಕಲ್ಸಿದ್ದೀರಾ. ಇದೆಲ್ಲ ಒಂದ್ ಕಡೆ ಆದ್ರೆ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನೀವು ಪಡ್ತಿರೋ ಕಷ್ಟ, ವೇದನೆ, ಮುಂದೆ ಬರೋ ನನ್ನ ಹೆಂಡತಿ ಸಲುವಾಗಿ ನೀವು ಮಾಡ್ತಿರೋ ಹುಡುಕಾಟ, ತೋರಿಸ್ತಿರೋ ಶ್ರದ್ಧೆ, ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಬರಬಾರ್ದು ಅಂತ ಎಷ್ಟು ಜನ ಜ್ಯೋತಿಷಿಗಳನ್ನ ಭೇಟಿ ಮಾಡಿದಿರ ಅಂತ ನನಗೆ ಗೊತ್ತಮ್ಮ. ನಾನು ಸಣ್ಣ ನೋವು ಕೂಡ ಅನುಭವಿಸೋ ಅವಕಾಶನ ಕೊಡದೆ ಹೂವಿನ ಹಾಗೆ ನನ್ನನ್ನು ಬೆಳೆಸಿದ್ದಕ್ಕೆ ನಿನಗೆ ಜನ್ಮ ಜನ್ಮದಲ್ಲೂ ಋಣಿಯಾಗಿರ್ತೀನಮ್ಮ. ಅಯ್ಯೋ ಕೈಲಾಶ್, ಇದಳು ಪ್ರತಿ ತಾಯಿ ಆದರ್ಶವಾಗಿ ತಗೊಳ್ಳೋ ರೀತಿಲಿ ನೀವು ನನ್ನನ್ನು ಬೆಳೆಸಿದ್ದೀರಾ. ನಿನ್ನ ಬೆಳೆಸಿದ ರೀತಿ ತುಂಬಾ ಅದ್ಭುತ ಅಂತ ಎಲ್ರೂ ನನ್ನ ಹೊಗಳ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ನಿನ್ನ ಬೆಳವಣಿಗೆನ ಎಲ್ರೂ ಮೆಚ್ಕೊಳ್ತಾ ಇದ್ರೆ ನನಗೆ ತುಂಬಾ ಗರ್ವ ಅನ್ನಿಸ್ತಿತ್ತು. ನಿನ್ನ ಹೀಗೆ ತೀಡಿ ತಿದ್ದೋದು ತಾಯಿಯಾಗಿ ನಾನ್ ತೋರ್ಸೋ ಪ್ರೀತಿ ಅಷ್ಟೇ ಅಲ್ಲ, ನನ್ನ ಜವಾಬ್ದಾರಿ ಕೂಡ. ನಮ್ಮಪ್ಪ ದೂರ ಆದ್ರು ಅಂತ ಹೆಂಗಸರು ಒಬ್ಳೆ ಮಗನ್ನ ಹೇಗೆ ಬೆಳೆಸ್ತಾಳೋ ಅಂತ ತಲೆಗೊಂದು ಮಾತಾಡ್ತಿದ್ರೆ ನಿಮ್ಮಪ್ಪ ಯಾವತ್ತೋ ಒಂದಿನ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆಯಲ್ಲೇ ನಾನಿದ್ದೀನಿ. ಅಮ್ಮ, ನಾನು ಎಷ್ಟೋ ದಿನದಿಂದ ಇಲ್ಲೇ ಇದ್ದೀನಿ. ಮಗ ಹುಡ್ದಾಗಿ ರಾಧಿಕಾ, ಅಕ್ಷರ, ಬಾ ಕೂತ್ಕೋ. ಪರವಾಗಿಲ್ಲ, ನಾನು ವಿಜಯನಗರಕ್ಕೆ ಹೊರಡ್ತಾ ಇದ್ದೀನಿ. ನಿಂಗೆ ಹೇಳಿ ಹೋಗೋಣ ಅಂತ ಬಂದೆ. 4 ದಿನದಲ್ಲಿ ನನ್ನ ಮದ್ವೆ ಇರುವಾಗ ಹೋಗ್ತೀನಿ ಅಂತೀಯಲ್ಲೇ? ನನ್ನ ಮದ್ವೆ ಮುಗಿಸ್ಕೊಂಡು ಹೋಗು. ಇಲ್ಲ ರಾಧಿಕಾ, ಆಫೀಷಿಯಲ್ ಪ್ರೋಗ್ರಾಮ್ಸ್ ತುಂಬಾ ಪೆಂಡಿಂಗ್ ಇದೆ, ಹೋಗ್ಲೇಬೇಕು. ಸಾಧ್ಯ ಆದ್ರೆ ಮದ್ವೆಗೆ ತಪ್ಪದೇ ಬರ್ತೀನಿ ಕಣೆ. ಆದ್ರೆ ಹೋಗಕ್ ಮುಂಚೆ ಒಂದ್ ಮಾತು. ಹಾಸ್ಪಿಟಲ್ಗೆ ಹೋಗಿ ಅಮರ್ನ ನೋಡ್ಕೊಂಡ್ ಬಂದೆ. ಡಾಕ್ಟರ್ ಹತ್ರನೂ ಮಾತಾಡ್ದೆ.
ಜೀವಕ್ಕೆ ಯಾವ ಅಪಾಯನೂ ಇಲ್ಲ. ಆದ್ರೆ ಪ್ರಜ್ಞೆ ಬಂದ್ಮೇಲೆ ಅಮರ್ ಜೀವನದಲ್ಲಿ ನೀನ್ ಯಾವತ್ತೂ ಇರಲ್ಲ ಅಂತ ಗೊತ್ತಾದ್ರೆ ರಾಮನ್ ತರ ಇರ್ಬೇಕಾದೋನು ರಾವಣ ಆಗ್ತಾನೇನೋ ಅಂತ ಭಯ ಆಗ್ತಿದೆ ಕಣೆ. ಇಲ್ಲ ಅಕ್ಷರ, ಅಮರ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಖಂಡಿತವಾಗ್ಲೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾನೆ ಅನ್ನೋ ಧೈರ್ಯ ನನಗಿದೆ. ನಿನ್ನ ಅರ್ಥ ಮಾಡ್ಕೋತಾನೆ, ನಿನ್ನೆ ನಂಬ್ತಾನೆ, ನಿನ್ನೆಗೋಸ್ಕರನೇ ಬದುಕ್ತಿದ್ದಾನೆ. ಅವಶ್ಯಕತೆ ಬಿದ್ರೆ ನಿಂಗೋಸ್ಕರ ಸಾಯ್ತಾನೆ ಕೂಡ. ನನ್ನಿಂದ ನಿನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ಒಂದ್ಸಲ ನೋಡ್ಬೇಕು ರಾಧಿಕಾ. ನಿನ್ನ ಅಷ್ಟು ಆರಾಧಿಸ್ತಿರೋ ಅಮರ್ ತನ್ನ ಉಸಿರು ಅನ್ಕೊಂಡಿರೋಣ ಇನ್ಯಾರೋ ಮದ್ವೆ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನಿರ್ತಾನ ಅನ್ನೋದೇ ನನ್ನ ಅನುಮಾನ ಕಣೆ. ಅಂದ್ರೆ ಏನ್ ಮಾಡ್ತಾನೆ ಅಂತ ನೀನ್ ಹೇಳ್ತಿರೋದು? ನಿನ್ನ ಪಡ್ಕೊಳ್ಳೋದಕ್ಕೋಸ್ಕರ ನೀನ್ ಮದುವೆ ಆಗ್ತಿರೋ ಹುಡುಗನಿಗೆ ಅವನೇನಾದ್ರೂ ತೊಂದರೆ ಕೊಟ್ರೆ ಅಮರ್ ಹಾಗ್ ಮಾಡ್ತಾನೆ ಅಂತ ನನಗೆ ಅನಿಸ್ತಿಲ್ಲ. ನಿಮ್ಮಪ್ಪನಿಗೋಸ್ಕರ ನಿನ್ ಜೀವನನ ನೀನ್ ತ್ಯಾಗ ಮಾಡಿರೋಷ್ಟು ಈಸಿಯಾಗಿ ಅಮರ್ ನಿನ್ನ ಬೇರೆಯವ್ರಿಗೆ ತ್ಯಾಗ ಮಾಡಲ್ಲ ರಾಧಿಕಾ. ಯಾಕೆಂದ್ರೆ ಅವನ್ ಪ್ರತಿ ಉಸಿರಲ್ಲೂ ನಿನ್ ಪ್ರೀತಿನೇ ಜೀವಿಸ್ತಾ ಇದೆ ಕಣೆ. ಪ್ಲೀಸ್ ರಾಧಿಕಾ, ಪ್ಲೀಸ್ ರಾಧಿಕಾ, ನಿನ್ನ ಒಂದ್ಸಲ ನೋಡ್ಬೇಕು. ಅವನ್ ರಕ್ತದ ಪ್ರತಿ ಕಣ ಕಣದಲ್ಲೂ ನಿನ್ನ ಪ್ರೀತಿನೇ ತುಂಬ ಹೋಗಿದೆ. ಒಂದ್ಸಲ ನಿನ್ನ ನೋಡ್ಬೇಕು ರಾಧಿಕಾ. ಪ್ರಪಂಚನೇ ತಲೆ ಕೆಳಗಾದ್ರೂ ಆ ಪ್ರೀತಿಗೆ ನೀನ್ ದ್ರೋಹ ಮಾಡಲ್ಲ ಅಂತ ಅವನ್ ಬಲವಾಗಿ ನಂಬಿದಾನೆ. ನನ್ನ ಪಾಲಿಗೆ ನೀನು ಇಲ್ಲ ಅಂತ ಗೊತ್ತಾದ್ರೆ ಆ ಮರುಕ್ಷಣನೇ ನಿನ್ಗೋಸ್ಕರನೇ ಮಿಡಿತಿರೋ ಈ ನನ್ನ ಹೃದಯ ನಿಂತು ಹೋಗುತ್ತೆ. ಆ ನಂಬಿಕೆಗೆ ನೀನ್ ಮೋಸ ಮಾಡ್ತಿದ್ಯಾ ಅಂತ ಆ ದೇವ್ರೆ ಕೆಳಗಿಳಿದ್ ಬಂದ್ ಹೇಳಿದ್ರು ಅವನ್ ನಂಬಲ್ಲ. ನೀನಂದ್ರೆ ಅವನಿಗೆ ಅಷ್ಟಿಷ್ಟ. ಯಾರು ನಿಂಗ್ ತಲೆಗ್ ತುಂಬಿಸಿ ಮದ್ವೆ ಮಾಡಿಸ್ತಿದಾರೆ ಅನ್ಕೋತಾನೆ. ಆ ಕೋಪದಲ್ಲಿ ನೀನು ಮದ್ವೆ ಆಗೋ ಹುಡುಗನ್ನ ಟಾರ್ಗೆಟ್ ಮಾಡ್ತಾನೆ ಅಂತ ನಂಗ್ ಭಯ ಆಗ್ತಿದೆ. ಸಾಹೇಬ್ರೆ, ಹಲೋ ಪ್ರಿಯಾ ಅವ್ರೆ, ನಿಮ್ ತಂದೆ ಇದ್ದಾರಾ? ಅಕ್ಕನ ಬಗ್ಗೆ ಕೇಳೋಕೆ ಸಂಕೋಚ ಆಗಿ ಅಪ್ಪನ್ ಕೇಳ್ತಿದ್ದಾರೆ ಅನ್ಸುತ್ತೆ. ಅಕ್ಕ, ಅಕ್ಕ ಮೇಲಿದ್ದಾಳೆ, ಹೋಗಿ. ಅಯ್ಯೋ, ರಾಧಿಕಾ ಅವ್ರ ಬಗ್ಗೆ ಅಕ್ಕನ್ ನೋಡಕ್ ಬಂದ್ರಿ, ಅದನ್ ಹೇಳೋಕ್ ಸಂಕೋಚ ಮಾಡ್ಕೋತಿದ್ದೀರಾ? ನಂಗೊತ್ತು ಸಾಹೇಬ್ರೆ, ಹೋಗಿ ಮೇಲ್ಗಡೆ ಹೋಗಿ ಅಕ್ಕನ್ ಸರ್ಪ್ರೈಸ್ ಕೊಡಿ. ಅಯ್ಯೋ ಹಾಗೆಲ್ಲ ಏನಿಲ್ಲ. ಮೊದ್ಲು ಅಕ್ಕನ ಹತ್ರ ಮಾತಾಡ್ ಬನ್ನಿ, ಆಮೇಲೆ ನಿಧಾನಕ್ಕೆ ಅಪ್ಪನ್ ಜೊತೆ ಮಾತಾಡ್ಬೋದು. ಹೋಗಿ. ಚೆನ್ನಾಗಿರಲ್ವೇನೋ ಅಂತ. ಇದು ನಿಮ್ ಮಾವನ್ ಮನೆ, ಅಕ್ಕ ನಿಮ್ ಹೆಂಡತಿ ಆಗೋಳು, ಹ್ಯಾಪಿಯಾಗಿ ಹೋಗಿ. ಅ, ಹೋಗಿ ಸಾಹೇಬ್ರೆ.
ಸರಿ. ನಾನು ಎಷ್ಟೇ ಹೇಳಿದ್ರು ಯಾಕೆ ಅಮರ್ನ ನನ್ನ ಒಂದ್ ಮಾಡ್ಬೇಕು ಅಂತ ಹೋರಾಡ್ತಿದ್ಯಾ ಅಕ್ಷರ? ಇನ್ನದು ಆಗ್ತಾ ಇರೋ ಕೆಲ್ಸ. ಹಾಗ್ಯಾಕೆ ಅನ್ಕೋಬೇಕು?